ನಗುವ ಹೂವಾದ ಪ್ರೇಯಸಿಯೇ ಬಯಕೆಯ ಬಳ್ಳಿಯ ನಗುವ ಹೂವಾದ ಪ್ರೇಯಸಿ ನೀನು ಎಲ್ಲಿರುವೆ ಮನವ ಕಾಡುವ ರೂಪಸಿಯೇ ತೇಲುವ ಈ ಮೋಡದ ಮೇಲೆ ನೀನಿಂತ ಹಾಗಿದೆ ನಸು ನಗುತ್ತ ನಲ್ಲಿ ನಲ್ಲಿದು ನನ್ನ ಕೂಗಿದೌಟಿದೆ ಸೇರುವ ಬಾ ಆಗಸದಲ್ಲಿ ಎಂದು ಹೇಳಿದೌಟಿದೆ ನಮಗೆಲ್ಲ ಹಗುರಾಗಿ ತೇಲಾಡುವಂತಿದೆ ಆಡುವಂತಿದೆ ಗೆಲ್ಲುವೆ ಎಲ್ಲಿರುವೆ ಮನವ ಕಾಡುವ ರೂಪಸಿಯೇ ಬಯಕೆಯ ಬಳ್ಳಿಯ ನಗುವ ಹೂವಾದ ಪ್ರೇಯಸಿಯೇ ಬಯಕೆಯ ಬಳ್ಳಿಯ ನಗುವ ಹೂವಾದ ಪ್ರೇಯಸಿ ನೀನು ಎಲ್ಲಿರುವೆ ನಿಮ್ಮ ಮನವ ಕಾಡುವ ರೂಪಸಿಯು. ಲೀಲಾ, ನಮ್ಮನೆಲ್ಲ ಬಿಟ್ಟು ಎಲ್ಲೋಗಿದ್ಯಮ್ಮ? ಹೇಳಿಲ್ವಾ ರೀ, ನಮ್ಮಪ್ಪಯ್ಯಂಗೆ ಹುಷಾರಿರ್ಲಿಲ್ಲ, ಈಗ ಸ್ವಲ್ಪ ಸುಧಾರಿಸ್ಕೊಂಡಿದ್ದಾರೆ, ಅದಕ್ಕೆ ಬಂದೆ. ನನ್ನ ಬಿಟ್ಟು ಹೇಗಿದ್ದೆ ನೀನು? ಇರ್ಬೇಕಾಗಿ ಬಂತು, ಹೇಗೋ ಇದ್ದೆ. ಆದ್ರೆ ನೀವೇನೋ ಚೆನ್ನಾಗೇ ಇದ್ದೀರಾ ಅನ್ಸುತ್ತೆ, ಒಂದ್ ಸುತ್ತು ಸೊರ್ಗಿಲ್ಲ. ಒಂದ್ ಸುತ್ತು ಸ್ವರ್ಗಿಲ್ವಾ? ಊರ ಹೆಂಗಸರೆಲ್ಲ ಮಾದಪ್ಪಣ್ಣ ಸ್ವರ್ಗೋಗಿದ್ಯಾ, ಮಾದಪ್ಪಣ್ಣ ಸ್ವರ್ಗೋಗಿದ್ಯಾ ಯಾಕೆ ಅಂತ ಕೇಳ್ತಾ ಇದ್ರು. ನೀನ್ ನೋಡಿದ್ರೆ ಸ್ವರ್ಗಿಲ್ಲ ಅಂತ ಬೇರೆ ಹೇಳ್ತಾ ಇದ್ಯಾ. ಏನು ಬಂದಿದ್ದೀನೇ ಹೊಟ್ಟೆ ಕಿಚ್ಚ? ಮತ್ತೆ ನಾನಿಲ್ಲ ಅಂತ ಒಂದಿಷ್ಟು ಬೇಜಾರೇ ಇಲ್ಲ ನಿಮ್ಗೆ? ಒಂದ್ ಫೋನು ಇಲ್ಲ, ಮೆಸೇಜ್ ಇಲ್ಲ, ಒಂದ್ ಹಾಯ್ ಇಲ್ಲ, ಒಂದ್ ಬಾಯ್ ಇಲ್ಲ. ಅದ ಏಕಂತ ಮಾಡ್ಲಿಲ್ಲ ಕಣೆ, ಕೆಲ್ಸಗಳಿತ್ತು. ಶಾಂತಮ್ಮ ಬಂದ್ರ? ಇವ್ರು ಯಾರಂತ ಗೊತ್ತಾಯ್ತಾ? ನನ್ನ ಹೆಂಡ್ರು ಲೀಲಾ. ಲೀಲಾ ಏ ಶಾಂತ, ಬಟ್ಟೆ ತಂದಿದ್ಯಾ ತಾನೆ? ಒಳಗೆ ಹೋಗಿ ಮಡ್ಸೋಗು. ಮನೆಯವ್ರು ಮಾತಾಡುವಾಗ ಕೆಲ್ಸದವ್ರದ್ದೇನ್ ಕೆಲ್ಸ? ಆಗ್ಲೇ ಹೇಳಿಲ್ವಾ ನನಗೆ? ಹೋಗು, ಒಳಗೆ ಹೋಗ್. ಲೀಲಾ, ಯಾಕೆ ಹಿಂಗ್ ಮಾತಾಡ್ತೀಯ ನೀನು? ಅಯ್ಯೋ, ಮನೆ ಕೆಲ್ಸದವ್ರ ಹತ್ರ ಇನ್ನೆಂಗ್ ಮಾತಾಡ್ತಾರೆ? ಆಮೇಲೆ ವಿಷಯ ಕಿವಿಗೆ ಬಿತ್ತು. ಆ ಅಮ್ಮಂಗೋಸ್ಕರ ಇವನಿಗೆ ಹೊಡೆದ್ರಂತೆ. ಯಾರಿಗೆ? ಸೀನಂಗೆ. ಯಾಕೆ, ಹೆಂಗೈತೆ? ದೊಡ್ಡವರು ಅಂತ ಮರ್ಯಾದೆ ಕೊಡದಾಗಿದ್ರೆ ಹೊಡೆದೆ ಇನ್ನೇನೆ ಮಾಡ್ಲಿ? ಸುಮ್ಕೆ ನಂತವ್ ನಾಟಕ ಮಾಡಬೇಡಿ. ಆ ಒಮ್ಮ ಯಾರು ಅಂತ ಹೇಳ್ಬಿಡಿ. ಇವತ್ತೇ ಈಗ್ಲೇ ನಂಗೆ ಆ ಮ್ಯಾಟ್ರ್ ಏನು ಅಂತ ಗೊತ್ತಾಗ್ಬೇಕು. ಆಗ್ಲೇ ಹೇಳಿಲ್ವೇನೆ ಕೆಲ್ಸದಮ್ಮ ಅಂತ? ಇನ್ನೇನೆ ಹೇಳ್ಬೇಕು? ಆಹಾ, ಒಬ್ಳು ಕೆಲ್ಸದೊಳಗೋಸ್ಕರ ನನ್ ಮಗಂದು ಏಟ್ ಕೊಟ್ಟಿದ್ದೀರಾ ಅಂತ ಈ ಪ್ರಶ್ನೆ ಕೇಳ್ತಿಲ್ಲ ಸ್ವಾಮಿ. ನೀವು ಒಬ್ರು ಮಿಲಿಟರಿ ಆಫೀಸರ್ ಆಗಿ ಆ ಕೆಲ್ಸದವ್ರಿಗೆ ಒಟ್ಟೊಂದ್ ಮರ್ಯಾದೆ ಕೊಡ್ತಿದ್ದೀರಲ್ಲ, ಅದನ್ನ ಇಟ್ಕೊಂಡ್ ಕೇಳ್ತಾ ಇದ್ದೀನಿ. ಆ ಒಮ್ಮ ಯಾರು ಹೇಳಿ? ಹೌದಣ್ಣ, ಆಪರೇಷನ್ಗೆ ಎಷ್ಟೇ ದುಡ್ಡು ಖರ್ಚಾದ್ರೆ ನಾನು ಕೊಡ್ತೀನಿ. ಆದರೆ ಯಾರಿಗೂ ನಾನು ಕೊಟ್ಟೆ ಅಂತ ಗೊತ್ತಾಗ್ಕೊಡ್ದು. ಬಲಗೈ ಮಾಡಿದ್ದು ಎಡಗೈ ಗೊತ್ತಾಗಬಾರ್ದು ಕಂಟ್ರಲ್ಲ. ಸರಿ ನಾನು ಆಮೇಲೆ ಮಾಡ್ತೀನಿ. ಅಮ್ಮ, ಯಾಕಿಬ್ರು ಒಂಥರ ಇದ್ದೀರಿ? ಪರ್ಶು, ಇತ್ತೀಚೆಗೆ ನಿಮ್ಮ ತಂದೆ ಯಾಕೋ ತುಂಬ ಸಪ್ಪಗಿದಾರಲ್ಲ, ಆ ವಿಷಯನೇ ಮಾತಾಡ್ತಿದ್ವಿ. ನಮ್ಮ ಜೀವ ಹಿಂಡಿ ಇಪ್ಪೆ ಮಾಡ್ತಾರಲ್ಲ, ಅದ್ರ ಬಗ್ಗೆ ಮಾತಾಡ್ತಿದ್ವಿ ಅಷ್ಟೇ. ಚಿಕ್ಕವ್ವ, ನನಗೆಲ್ಲ ಗೊತ್ತು. ನೀವು ಹೆಂಗಸರುಗಳು ಏನು ಹೇಳ್ದೇ ಎಲ್ಲ ಮನಸ್ಸಲ್ಲಿ ಇಟ್ಕೊಬಿಡ್ತೀರಿ. ಅಪ್ಪನ ಬಗ್ಗೆ ಎಲ್ಲರೂ ಹೇಳಿದ್ರೆ ಊರು ಜನಗಳು ಅವ್ರು ಮರ್ಯಾದೆ ಕೊಡೋಕ್ಕಿಲ್ವೇನೋ, ಏನಾದ್ರು ತೊಂದರೆ ಆಯ್ತೇನೋ ಅಂತ ಎಲ್ಲ ಮನಸ್ಸಲ್ಲಿ ಇಟ್ಕೊತೀರಿ. ಅದು ನಿಮ್ಮ ದೊಡ್ಡ ಗುಣ. ಆದರೆ ಈ ಮನೆ ಮಗ ನಾನು. ನಮ್ಮ ಅಮ್ಮದಿರೋ ಇಷ್ಟೊಂದು ನೋವಲ್ಲಿರೋದನ್ನ ನನ್ನ ಕೈ ನೋಡೋಕೆ ಹಾಕಿಲ್ಲ. ಮೊದಲಾಗಿದ್ರೆ ಬೇರೆ ಇತ್ತು. ಈ ಪಾಪ್ಗಳ ಜೊತೆ ಸೇರ್ಕೊಂಡು ರಶ್ಮಿ ಮದುವೆ ಟೈಮ್ನಲ್ಲಿ ನಿಮ್ಮ ಮೊಬೈಲ್ನೆಲ್ಲ ಕಿತ್ಕೊಂಡು ನಿಮಗೆ ಕೊಡಬಾರ್ದು ಹಿಂಸೆನ ಕೊಟ್ಬಿಟ್ಟೆ. ಈ ಪಾಪ್ ಕೈಗಳು ನಾಶ ಆಗಬಾರ್ದು ಅಂದ್ಕೊಂಡು ಕೇಳ್ಕೊಂಡು ಹೊಡ್ಕೊಂಡಿದ್ದೀನಿ ಚಿಕ್ಕಮ್ಮ. ಅದನ್ನೆಲ್ಲ ನಿಮ್ಮ ತವ ಹೇಳಕ್ಕೆ ಹಾಕಿಲ್ಲ. ಈ ಕಡೆ ಅಪ್ಪಯ್ಯ
ಅವ್ರ ತವ ವಾದ ಮಾಡೋಕ್ಕೂ ಹಾಕಿಲ್ಲ. ಇನ್ನು ಅಮ್ದಿರೋ ನಿಮಗೆ ಸಮಾಧಾನ ಮಾಡದೆ ಇರೋಕ್ಕಾಗಿಲ್ಲ. ಇವತ್ತು ನಾನು ನಿಮ್ಮ ಪ್ರಮಾಣ ಮಾಡಿ ಹೇಳ್ತಾ ಇದ್ದೀನಿ, ನಾನು ಉಸಿರೋ ಗಂಟ ಈ ಮನೆಯಲ್ಲಿ ನಿಮ್ಮಿಬ್ಬರಿಗೆ ಯಾವುದೇ ನೋವು ಬಿಡೋಕ್ಕಿಲ್ಲ. ಅಪ್ಪಯ್ಯ ನಾನು ಎದೆ ಸೀಳ್ಬಿಟ್ರೂ ಪರವಾಗಿಲ್ಲ, ನಾನು ನಿಮ್ಮ ಪರ ನಿಂತ್ಕೊತೀನಿ. ಪರಶು, ಯಾಕೋ ಹೀಗೆ ಅತಿಯಾಗಿ ಮಾತಾಡ್ತಿದ್ಯಾ? ನೋಡು, ನೀನು ಹೀಗೆಲ್ಲ ಮಾತಾಡೋದು ನೋಡಿದ್ರೆ ಒಂದೊಂದ್ಸಲ ನಿನ್ನ ನಂಬೇಕೋ ಬೇಡವೋ ಅಂತ ಅನಿಸ್ಬಿಡುತ್ತೆ. ನೋಡು, ನೀನು ಹೆತ್ತ ತಾಯಿ ನಾನು. ನನ್ನೆದುರಿಗೆ ನೀನು ಸತ್ತು ಹೋಗಬೇಕು, ಕತ್ತು ಸೀಳೋದು ಅಂತೆಲ್ಲ ಮಾತಾಡಿದ್ರೆ ನಾನು ಸುಮ್ಮನೆ ಇರಲ್ಲ ಅಷ್ಟೇ. ದೊರೆ, ನೀವು ಇಲ್ಲಿದ್ದೀರಾ? ದಣಿಗಳಿಲ್ವಾ? ಅಪ್ಪ ಎಲ್ಲೋ ಹೊರಗೆ ಹೋಗಿರ್ಬೋದು ಚಿತ್ರಿ. ಹಂಗ ಅವರೇ ಅರ್ಚಕರು ದೇವಸ್ಥಾನದಾಗೆ ಪೂಜೆ ಮಾಡಿ ಕೊಡೋರತ್ತೆ, ನಿಮ್ಗೆ ಬೊರೇಳ ಕೇಳೋರೆ. ಯಾಕೆ ನಿಮ್ಮ ಯಜಮಾನರನ್ನ ಕರೆದಿಲ್ವಾ? ಚಿಕ್ಕವರೇ, ಅವ್ರು ಹೇಳಿದ್ದ ನಿಮ್ಗೆ ಹೇಳ್ತಾವನಿ. ಸುಶೀಲಾ, ದೇವ್ರ ವಿಷಯದಲ್ಲಿ ಹಾಗೆಲ್ಲ ಮಾತಾಡಬಾರ್ದು. ನಡಿ ಹೋಗೋಣ. ಬನ್ನಿ, ನಾನೇ ಬಿಟ್ಬರ್ತೀನಿ. ದಣಿಗಳೇ ಬನ್ನಿ, ಎಲ್ಲ ಹೊಂಟೋದ್ರು ಬನ್ನಿ.